ನಿಖರ ಔಷಧ, ಪಕ್ಕಾ ರಿಸಲ್ಟ್, ಬಿಫೋರ್ ಅಂಡ್ ಆಫ್ಟರ್ ಸ್ಕ್ಯಾನಿಂಗ್ ರಿಪೋರ್ಟ್ ಇಟ್ಟು ಮಾತಾಡ್ತಾರೆ. ನಮ್ಮ ನೆಲದಲ್ಲಿರುವಂತ ನಮಗೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಹಿತ್ತಲ ಗಿಡವೇ ಮದ್ದು. ಆ ಹುಡುಗ ಇನ್ನು ಕೇವಲ 6 ತಿಂಗಳು ಬದುಕುವುದು ಅಂತ ಹೇಳಿದಾಗ ಯಾರೋ ಹೇಳಿದ್ರು ಅಂತ ಅಲ್ಲಿ ಕರ್ಕೊ ಬಂದಿದ್ದಾರೆ. ಇವತ್ತು ಅವನು ಕಳೆದ 2 ವರ್ಷದಿಂದ ಅದ್ಭುತವಾಗಿ ಓದ್ತಾ ಇದ್ದಾನೆ. ಮುಖ್ಯವಾಗಿ ಕ್ಯಾನ್ಸರಿಗೆ ಅವರ ಔಷಧ ಅತ್ಯದ್ಭುತ. ಅಲ್ಲಿ ಬಂದವರನ್ನ 10 ರೋಗಿಗಳು ಸಾವಿನ ದವಡೆಯಲ್ಲಿದ್ದವರನ್ನ ಮಾತಾಡಿಸಿ ಈ ವಿಡಿಯೋವನ್ನ ಮಾಡ್ತಾ ಇದ್ದಾನೆ. ನಮಸ್ತೆ, ಬಿ ಗಣಪತಿ ಚಾನೆಲ್ಗೆ ಸ್ವಾಗತ. ನನಗೆ ಬಹಳ ಕಾಲದಿಂದ ಈ ಪಾರಂಪರಿಕ ಸಿದ್ಧೌಷಧ ಮತ್ತು ನಮ್ಮ ದೇಸಿ ಪದ್ಧತಿಯ ಮನೆಮದ್ದು ಸಂಸ್ಕೃತಿಯಲ್ಲಿ ಒಂದು ರೀತಿಯ ಸಂಜೀವಿನಿಯ ರೀತಿ ಕೆಲಸ ಮಾಡ್ತಾ ಇರುವಂತ ಈ ವ್ಯಕ್ತಿಯನ್ನ ನಾನು ಹುಡುಕ್ತಾ ಇದ್ದೆ. ನನಗೆ ಈ ಪಾರಂಪರಿಕ ವೈದ್ಯಕೀಯದಲ್ಲಿ ಅಗಾಧವಾದಂತ ನಂಬಿಕೆ. ಯಾಕೆಂತಂದ್ರೆ ನಾನು ಅದರ ಫಲಾನುಭವಿ. ನನ್ನ ಪತ್ನಿ ಸುನೀತಾಳಿಗೆ ಆಶ್ಚರ್ಯ ಆಗಬಹುದು ನಿಮಗೆ. ಒಂದು ಒಡೆ ತಿಂದ ನೆವದಲ್ಲಿ ಈ ದವಡೆಯ ಜಾ ಕುಸಿದಿತ್ತು. ನಾನಾಗ ತರಂಗದ ಸಂಪಾದಕನಾಗಿದ್ದೆ. ಮಣಿಪಾಲದಲ್ಲಿ ಬಹಳ ಎಲೋಪತಿಯ ಅತ್ಯಂತ ತಜ್ಞ ವೈದ್ಯರು ಕೊನೆಗೂ, ಯಾಕೆಂತಂದ್ರೆ ಅವಳಿಗೆ ಬಾಯಿ ಇಷ್ಟೇ ಓಪನ್ ಆಗ್ತಾ ಇತ್ತು, ಲಿಕ್ವಿಡ್ ಒಳಗೆ ಹೋಗ್ತಾ ಇತ್ತು, ಮಾತಿರ್ಲಿಲ್ಲ. ಜೀವನ ಪೂರ್ತಿ ಅವಳಿಗೆ ಇಲ್ಲಿ ತೂತು ಮಾಡಿ ಆಪರೇಟ್ ಮಾಡಿ ಒಂದು ದಾರವನ್ನ ಹಾಕಿ ಆ ಜಾವನ್ನ ಎತ್ತಿ ಕಟ್ಟಬೇಕು. ಹೆಚ್ಚು ಅಂದ್ರೆ ಇಷ್ಟು ಅಲ್ಲಾಡಬಹುದು, ಮಾತಾಡುವ ಹಾಗಿಲ್ಲ ಅಂತ ಹೇಳಿದ್ದನ್ನ ಅಚಾನಕ್ಕಾಗಿ ನನಗೆ ಗೊತ್ತಾದಂತ ಒಂದು ನಾಟಿ ವೈದ್ಯ ಗಂಗಯ್ಯ, ಎಂಟ್ಗಾನಹಳ್ಳಿ ಗಂಗಯ್ಯ, ಬಾಯಲ್ಲಿ ಕವಳ ಹಾಕಿ ಸುರಿತಾ ಇರುವಂತದ್ದು, RSS ನ ನೆನಪನ್ನ ತರುವಂತ ದೊಡ್ಡ ಚಡ್ಡಿ, ಅನಕ್ಷರಸ್ಥ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವಳ ಬದುಕೇ ಮುಗಿದೋಯ್ತು ಅನ್ನುವ ಪರಿಸ್ಥಿತಿಯಲ್ಲಿ ನಾನು ಅಲ್ಲಿ ಕರ್ಕೊಂಡು ಹೋದಾಗ ಅವಳನ್ನು ಅಂಗಾತ ಹೀಗೆ ಮಲಗಿಸಿ ಒಂದು ಕೆಂಪು ದ್ರವವನ್ನು ಹಾಕಿ ಅದು ಅಬ್ಸರ್ವ್ ಮಾಡಿತ್ತು. ಒಂದು ಕಾಯಿನ್ ಅನ್ನು ಇಟ್ಟು ಸ್ವಲ್ಪ ಹೊತ್ತಿನ ನಂತರ ಕೂಡ್ರಿಸಿ ಆ ಇಡೀ ಜಾವನ್ನ ಹೀಗೆ ಅಲ್ಲಾಡಿಸಿ 2 ಸಾರಿ ಅಲ್ಲಾಡಿಸಿ ಆಮೇಲೆ ಒಂದು ಟಕ್ ಅಂತ ಒಂದು ಸೌಂಡ್ ಬಂತು. ಅದರ ನಂತರ ನನ್ನ ಮಿಸಸ್ ಆ ಹಂತದಲ್ಲಿ ಬಹಳ ಕಿರ್ಚಾಡಿದ್ಲು. ಅದು ಪ್ರಶ್ನೆ ಬೇರೆ. ಆಮೇಲೆ ನೀವು ನಂಬಲಿಕ್ಕಿಲ್ಲ, ಇಡೀ ಬಾಯಿ ಓಪನ್ ಆಯ್ತು. ಆ ಇಡೀ ಒಂದು ಒಣ ಕೊಬ್ಬರಿಯನ್ನ ತರಿಸಿ ಅವರು ಅಲ್ಲೇ ತಿನ್ನಿಸಿದ್ರು. ಅವತ್ತಿನಿಂದ ಇವತ್ತು ಬಹುಶಃ 2.5 ದಶಕ ಕಳೆದಿರಬೇಕು. ನನ್ನ ಪತ್ನಿ ಅದ್ಭುತವಾಗಿ ಬದುಕಿದ್ದಾಳೆ. ಎಲೋಪತಿಯ ವೈದ್ಯರು ಜೀವನ ಪೂರ್ತಿ ಮಾತಿಲ್ಲ, ಜೀವನ ಪೂರ್ತಿ ಅವಳು ಘನವಾದ ಯಾವುದು ವಸ್ತು ತಿನ್ಲಿಕ್ಕಿಲ್ಲ, ಬದುಕಬಹುದು ಅಷ್ಟೇ ಅಂತ ಹೇಳಿದ್ದನ್ನ ಕೊನೆಗೆ ನಾನು ಗಂಗಯ್ಯನನ್ನು ಇಟ್ಟುಕೊಂಡು ಮಣಿಪಾಲದ ಅನುಭವವನ್ನು ಇಟ್ಟುಕೊಂಡು ತರಂಗದಲ್ಲಿ ಕವರ್ ಪೇಜ್ ಮಾಡಿದ್ದೆ. ಇಂಥ ಒಂದು ಅದ್ಭುತವಾದಂಥ ವೈದ್ಯಕೀಯ ಪದ್ಧತಿಗೆ ಭಾರತದಲ್ಲಿ ಪರಂಪರೆ ಇದೆಯೇ ಹೊರತು ಯಾವುದೇ ರೀತಿಯ ಸರ್ಟಿಫಿಕೇಟ್ ಇರೋದಿಲ್ಲ. ಈಗ ಅಂಕೋಲದ ಬೆಳಂಬರದ ವಾತಕ್ಕೆ ರಾಮಬಾಣ, ಅದನ್ನೂ ತರಂಗದಲ್ಲಿ ಬರೆದವನು ನಾನು. ತೋಡೂರು ಕೈ ಮುರಿದ್ರೆ ನಿಮಗೆ ಈ ಅಡಕೆ ದಬ್ಬೆಯನ್ನ ಕಟ್ಟಿ ಉಂಡುಂಡೆ ಆಕಾರದ ಒಂದು 5 ಉಂಡೆಯನ್ನ ಕೊಡ್ತಾರೆ. ನಿಮಗೆ ಮಿರಾಕಲಿ ಅದು ಎಲುಬು ಆ ತುಂಡಾದದ್ದು ಅದ್ಭುತವಾಗಿ ಸರಿ ಹೋಗುತ್ತೆ. ಇಂಥ ಒಂದು ಹಿನ್ನೆಲೆಯಿಂದ ಬಂದು ನಾನು ಗಮನಿಸ್ತಾ ಇದ್ದೆ, ಕ್ಯಾನ್ಸರಿಗೆ, ಏಡ್ಸಿಗೆ, ಮಧುಮೇಹಕ್ಕೆ, ಸಂದುವಾತಕ್ಕೆ, ಬಂಜೆತನಕ್ಕೆ, ಹೀಗೆ 300-350ಕ್ಕೂ ಹೆಚ್ಚು ಗುಣವಾಗದ ಕಾಯಿಲೆ ಅಂತ ತೀರ್ಮಾನಕ್ಕೆ ಬಂದಂತ ವರ್ತಮಾನದ ಜಗತ್ತಲ್ಲಿ ಮುಖ್ಯವಾಗಿ ಕ್ಯಾನ್ಸರ್ ಮತ್ತು ಏಡ್ಸ್ ಚಾಲೆಂಜ್ ಮಾಡಿ ಪರಂಪರೆಯ ಸಿದ್ಧೌಷಧ ಮೂಲಕ 2 ಲಕ್ಷಕ್ಕೂ ಹೆಚ್ಚು ರೋಗಿಗಳನ್ನ 30-35 ವರ್ಷಗಳಲ್ಲಿ ಗುಣಪಡಿಸಿದಂತ ಡಾಕ್ಟರ್ ಹನುಮಂತ ಮಳಗಿಯವರನ್ನ ಕಾಣಬೇಕು ಅಂತ ಕಾಯ್ತಾ ಇದ್ದೆ ನಾನು. ಅದಕ್ಕೂ ಮೊದಲು ನಾನು ಮಾಡಿದ ಕೆಲಸ, ಒಂದು ಅವರಿಂದ 3ನೇ ಸ್ಟೇಜು 4ನೇ ಸ್ಟೇಜಲ್ಲಿ ಕ್ಯಾನ್ಸರ್ ಇದ್ದಂಥ ಒಂದು 5-6 ಜನ ಕೇವಲ 3 ತಿಂಗಳು, ಕೇವಲ 1.5 ತಿಂಗಳು, ಅಥವಾ ನೀವು ಹೆಚ್ಚು ಅಂದ್ರೆ 10 ತಿಂಗಳು, ಅದರ ನಂತರ ನೀವು ಬದುಕುವುದಿಲ್ಲ ಅಂತ ಹೇಳದಂಥ ಕೇಮ್ಸ್ ಇರ್ಬೋದು, ಇನ್ನೊಂದಿರ್ಬೋದು, ಮಗದೊಂದಿರ್ಬೋದು, ಅಂಥವರು 8 ರಿಂದ 10 ವರ್ಷಗಳಿಂದ ಬದುಕ್ತಾ ಇರುವಂಥವ್ರನ್ನ ಸಂಧಿಸಿ
ಅವರು ಬಿಫೋರ್ ಅಂಡ್ ಆಫ್ಟರ್ ಎರಡೂ ಸರ್ಟಿಫೈ ಆದಂತ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಅನ್ನ ನೋಡಿಕೊಂಡು ನಾನು ಕೊನೆಗೂ ನರಗುಂದಕ್ಕೆ ಹೋದೆ. ಪ್ರತಿ ಬುಧವಾರ ಸಾವಿರಾರು ಜನ ಬರ್ತಾರೆ. ಅವರ ಬದುಕೇ ಒಂದು ತೆರೆದ ಪುಸ್ತಕ. ಬಹಳ ಅದ್ಭುತವಾದ ಜ್ಞಾನಿ, ಅಧ್ಯಯನಶೀಲ, ಸಾವಯವ ಕೃಷಿಕ, ಮನೆಯೇ ಮಂತ್ರಾಲಯ. ನೀವು ಅವ್ರ ಮನೆಯನ್ನೇ ನೋಡಬೇಕು. ಆ ಮನೆ ಒಂದು ಅಧ್ಯಯನದ ಪೀಠ. ಅವರು ತಯಾರಿಸುವ ಔಷಧಕ್ಕೆ ಈಗ ಪೇಟೆಂಟು ಇದೆ, ಅದಕ್ಕೆ ಸರ್ಟಿಫೈಡ್ ಒಂದು ನೆಲೆ ದಕ್ಕಿದೆ. ಇಬ್ಬರು ತಜ್ಞ ಆಯುರ್ವೇದ ವೈದ್ಯರಲ್ಲಿ ಕೂತು ಪರಿಶೀಲಿಸಿ ಆಮೇಲೆ ಒಂದು ಕ್ಯಾನ್ಸರ್ ಕಿಟ್ ಅಂತ ಎಲ್ಲ ಟೆಕ್ನಿಕಲ್ ಮತ್ತು ವೈಜ್ಞಾನಿಕವಾದಂಥ ಪ್ರಯೋಗವನ್ನ ಮಾಡಿ, ಎಕ್ಸ್ಪರಿಮೆಂಟ್ ಅನ್ನ ಮಾಡಿ ಇವತ್ತು ಔಷಧವನ್ನ ಕೊಡ್ತಾ ಇದ್ದಾರೆ. ನಿಮಗೆ ಇದು ಯಾವುದೇ ರೀತಿಯ ಭ್ರಮೆಯೂ ಅಲ್ಲ, ಯಾವುದೇ ರೀತಿಯ ಕಥೆಯೂ ಅಲ್ಲ. ನಿಖರ ಔಷಧ, ಪಕ್ಕಾ ರಿಸಲ್ಟು, ಬಿಫೋರ್ ಅಂಡ್ ಆಫ್ಟರ್ ಸ್ಕ್ಯಾನಿಂಗ್ ರಿಪೋರ್ಟ್ ಇಟ್ಟು ಮಾತಾಡ್ತಾರೆ. ಅಲ್ಲಿ ಬಂದವರನ್ನ ಹತ್ತಾರು ರೋಗಿಗಳು ಸಾವಿನ ದವಡೆಯಲ್ಲಿದ್ದವರನ್ನ ಮಾತಾಡಿಸಿ ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಅಡುಗೆ ಮನೆಯೇ ಔಷಧಾಲಯ, ಆಹಾರವೇ ಆರೋಗ್ಯ, ಅದವರ ವೇದವಾಕ್ಯದ ರೀತಿ ಅವರ ಮಾತು. ಒಬ್ಬ ಸೈಕಲ್ ಅಲ್ಲಿ ತಿರುಗಾಡುವಂತ ಒಬ್ಬ ನಿರಾಡಂಬರ ಪಾರಂಪರಿಕ ವೈದ್ಯ. ಭಾರತದಲ್ಲಿರುವಂತ ಬಹುತೇಕ ಚಿಕಿತ್ಸಾ ಪದ್ಧತಿಗಳಿಗೆ ನಿಮಗೆ ರಿಸಲ್ಟ್ ಇದೆ, ಬದುಕಿದೆ, ಆಯುಷ್ಯ ವೃದ್ಧಿ ಇದೆ. ಆದರೆ ಆ ಒಬ್ಬ ಪಾರಂಪರಿಕ ವೈದ್ಯನಲ್ಲಿ ಹೋಗಿ ನೀವು ಸೈಂಟಿಫಿಕ್ ಆಗಿಯೋ, ಎಲೋಪತಿಯ ಹಿನ್ನೆಲೆಯಲ್ಲಿಯೋ, ಸಂಶೋಧನಾತ್ಮಕವಾಗಿಯೋ, ನಮ್ಮ ಇತಿಮಿತಿಯ ಬೌದ್ಧಿಕವಾದಂತ ನೆಲೆಯಲ್ಲಿ ಕೇಳುವ ಪ್ರಶ್ನೆಗಳಿಗೆ ಉತ್ತರ ಇರುವುದಿಲ್ಲ. ಆದರೆ ಬದುಕಲ್ಲದ ಬದುಕನ್ನ, ಸಾವೇ ನಿಶ್ಚಿತ ಅನ್ನುವಂಥ ಬದುಕನ್ನ ಮತ್ತೆ ಚಿಗುರಿಸುವ, ಬದುಕಿಗೆ ಮುಖ ಮಾಡುವ, ಈ ಎಲೋಪತಿಯ ಇಡೀ ಪ್ರಪಂಚಕ್ಕೆ ಸವಾಲನ್ನ ಒಡ್ಡುವ ಲಕ್ಷ 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 ಪಾರಂಪರಿಕ ವೈದ್ಯರಿದ್ದಾರೆ. ಹಾಗಂತ ಬೆಂಗಳೂರಿನಲ್ಲಿ ಕೊಟ್ಟಿಗಳಿಲ್ವೇ, ಧೋಕ ಮಾಡೋರಿಲ್ವೇ, ಮೋಸ ಮಾಡೋರಿಲ್ವೇ ಅಂತ ಕೇಳಬಹುದು. ಎಲೋಪತಿಯಲ್ಲಿಲ್ವೇ, ನರ್ಸಿಂಗ್ ಹೋಮ್ಗಳಿಲ್ವೇ? ಎಷ್ಟು ಬೇಕು ನಿಮಗೆ ಕೇಸ್ಗಳು? ಕರ್ಕೆಯ ಒಬ್ಬರ ಭಟ್ರ ಒಂದು ಬೇರಿದೆ, 300-400 ವರ್ಷದಿಂದ ಅದಕ್ಕೆ ಇತಿಹಾಸ ಇದೆ. ಅದರನ್ನ ಅಕ್ಕಿ ನೆನೆಸಿದ ನೀರಲ್ಲಿ ತೇದು ಕೊಟ್ರೆ ಮಕ್ಕಳಾಗ್ತಾರೆ. ಅಂತ ಒಂದು ಅದ್ಭುತವಾದಂತ ಮಿರಾಕಲ್ಲಿನ ಒಂದು ಪಾರಂಪರಿಕ ವೈದ್ಯಕೀಯದ ಹಿನ್ನೆಲೆಯಲ್ಲೇ ನಮ್ಮ ತಾಯಿಗೆ ನಾನು ಹುಟ್ಟಿದ್ದು, ನನ್ನ ತಂಗಿಗೂ ಮಕ್ಕಳು ಹುಟ್ಟಿದ್ದು. ಇಂಥ ನಿಮಗೆ 25ಕ್ಕೂ ಹೆಚ್ಚು ಉದಾಹರಣೆಯನ್ನ, ಸಾಕ್ಷ್ಯವನ್ನ ನಾನು ಕೊಡಬಲ್ಲೆ. ಹಾಗಾಗಿ ಡಾಕ್ಟರ್ ಮಳಲಿ ಅವರು ಬದುಕಿಗೆ ಒಂದು ವಿಸ್ಮಯದ ಕಥನವನ್ನ ಕೊಡುವಂತ, ನಿಮಗೆ ಗುಣವಾಗುವುದೇ ಇಲ್ಲ ಅನ್ನುವಂತ ಕ್ಯಾನ್ಸರ್ ಮತ್ತು ಏಡ್ಸ್ಗೆ ಪಕ್ಕ ಔಷಧವನ್ನ ಕೊಟ್ಟು ಗುಣಪಡಿಸಿದ ಅಥವಾ ಬದುಕನ್ನ ವಿಸ್ತರಿಸಿದ ಈ ನೆಲದ ಪಾರಂಪರಿಕ ವೈದ್ಯಕೀಯ ಕ್ಷೇತ್ರದ ಒಂದು ಅದ್ಭುತವಾದಂತ ಸಾಕ್ಷಿ ಪ್ರಜ್ಞೆ. ಅವರ ಮನೆಗೂ ಹೋದೆವು, ಅವರ ಅಲ್ಲಿಯ ಎಲ್ಲ ದಿನಚರಿಯನ್ನ ಸ್ಟಡಿ ಮಾಡಿದೆವು. 5,000ಕ್ಕೂ ಹೆಚ್ಚು ಉಪನ್ಯಾಸವನ್ನ ಕೊಟ್ಟಂತ ಈ ವ್ಯಕ್ತಿ ಪ್ರತಿದಿನವೂ ಅಧ್ಯಯನಶೀಲ, ಪ್ರತಿದಿನವೂ ಸಂಶೋಧನೆ ಮಾಡುವಂತ ಒಬ್ಬ ಅದ್ಭುತವಾದಂತ ಕೃಷಿಕ. ನಮ್ಮ ನೆಲದಲ್ಲಿರುವಂತ, ನಮಗೆ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ಹಿತ್ತಲ ಗಿಡವೇ ಮದ್ದು. ನಮ್ಮ ಹಿತ್ತಲಲ್ಲಿ ಇರುವಂತ ಔಷಧೀಯ ಸಸ್ಯಗಳು ಕರೋನಾದಲ್ಲೂ ನಮ್ಮನ್ನ ಬದುಕಿಸಬಲ್ಲದು ಅನ್ನೋದಕ್ಕೆ ನಿಮಗೆ ಬಹಳ ಸಾಕ್ಷ್ಯಗಳು ಸಿಕ್ಕಿದವೆ. ಕರೋನಾದಲ್ಲಿ ಎಲೋಪತಿ ಕೈ ಕೊಟ್ಟಾಗ ಕೊನೆಗೂ ನಮ್ಮನ್ನ ಬದುಕಿಸಿದ್ಯಾರು? ಒಂದು ಆಯುರ್ವೇದ ಔಷಧ, ಒಂದು ಮನೆಮದ್ದು, ಪಾರಂಪರಿಕ ವೈದ್ಯಕೀಯ. ಈ ರೀತಿಯ ವೈದ್ಯಕೀಯವೇ ಹೋಮಿಯೋಪತಿ, ಇವೆಲ್ಲವೂ ನಮ್ಮನ್ನ ಬದುಕಿಸಿದೆ. ಡಾಕ್ಟರ್ ಮಳಲಿ ಅವರು ಇವತ್ತೇ ಅವರು ಮಾಡ್ತಾ ಇರುವಂತ ಕೆಲಸವನ್ನ ಬುಧವಾರದ ಅಲ್ಲಿಯ ಜನ ಬಂದು ಅಳುತ್ತಾ ಸಾವಿಗೆ ಹತ್ತಿರವಾಗಿ, ಸಾವಿಗೆ ಮುಖ ಮಾಡಿ ಬದುಕನ್ನೇ ಕಳ್ಕೊಂಡೆವು. ಒಂದು ಹಸುಗೂಸು 14-15 ವರ್ಷ ಅಥವಾ 16 ವರ್ಷವೇನೋ ಅದ್ಭುತವಾದಂತ ಕಲಿಕೆಯನ್ನ ಮುಂದುವರಿಸ್ತಾ ಇರುವಂತ ಹುಡುಗನಿಗೆ ಕ್ಯಾನ್ಸರ್. ಆ ಹುಡುಗ ಇನ್ನು ಕೇವಲ 6 ತಿಂಗಳು ಬದುಕುವುದು ಅಂತ ಹೇಳಿದಾಗ ಯಾರೋ ಹೇಳಿದ್ರು ಅಂತ ಅಲ್ಲಿ ಕರ್ಕೊ ಬಂದಿದ್ದಾರೆ. ಇವತ್ತು ಅವನು ಕಳೆದ 2 ವರ್ಷದಿಂದ ಅದ್ಭುತವಾಗಿ ಓದ್ತಾ ಇದ್ದಾನೆ. ಎಬ್ಬಿಸ್ಬೇಕಿತ್ತಂತೆ, ಕೈ ಹಿಡಿದು ನಡೆಸ್ಬೇಕಿತ್ತಂತೆ, ಹೋದೋದಲ್ಲಿ ಮಲಗ್ತಾ ಇದ್ದಂತೆ, ಊಟನೂ ಮಾಡ್ತಾ ಇರಲಿಲ್ಲ. ಇಂಥ ಎಷ್ಟು ಕೇಸುಗಳನ್ನ ನಿಮ್ಮ ಎದುರು ನಾನು ಅನಾವರಣಗೊಳಿಸ್ತೇನೆ ಅಂತಂದ್ರೆ ಆಶ್ಚರ್ಯ ಆಗೋದು ನಮ್ಗೆ. ಮುಖ್ಯವಾಗಿ ಕ್ಯಾನ್ಸರಿಗೆ ಅವರ ಔಷಧ ಅತ್ಯದ್ಭುತ. RSSನ ಕಟ್ಟಾಳು,
ಗುಣಪಡಿಸಲಾಗದ ರೋಗವೇ ಇಲ್ಲ ಅಂತ ಚಾಲೆಂಜ್ ಮಾಡುವಂತ ಒಬ್ಬ ವೈದ್ಯ, ಪರಂಪರಾಗತ ವೈದ್ಯ. ವೈದ್ಯು ನಾರಾಯಣ ಹರಿ ಅಂತ ದೇವರ ಸ್ವರೂಪದಲ್ಲಿ ವೈದ್ಯರಿರ್ತಾರೆ. ಆಧುನಿಕವಾಗಿ ನಮ್ಮಲ್ಲಿರುವ ವೈದ್ಯರೆಲ್ಲ ಯಾವ ರೂಪದಲ್ಲಿ ಇರ್ತಾರೆ ಅಂತ ನಮ್ಗೆ ಗೊತ್ತು. ಸ್ವಯಂ ಸಂಜೀವಿನಿ ಅಂತ ಈ ಮನೆಮದ್ದಿನ ಮಾಂತ್ರಿಕತೆಯ ಬಗ್ಗೆ ಅದ್ಭುತವಾದಂಥ ಪುಸ್ತಕ ಬರೆದು ಕನ್ನಡ ಹಿಂದಿಯಲ್ಲಿ ಲಕ್ಷ ಮಾರಾಟ ಆಗಿದೆ. ಮನೆಮದ್ದಿನ ಮಾಂತ್ರಿಕ ಅಂತ ನಾನು ಕರೆದೆ ಅವರನ್ನ. ಸೌಜನ್ಯಯುತವಾದಂಥ ವ್ಯಕ್ತಿತ್ವ, ನಗುಮುಖದ ವ್ಯಕ್ತಿತ್ವ, ಅವರ ಕೈಗುಣದಲ್ಲಿ ಏನೋ ಒಂದು ಮಾಂತ್ರಿಕತೆ ಇದೆ ಅನ್ನೋದನ್ನ ನೀವು ಅಲ್ಲಿಗೆ ಹೋಗಿ ಅಲ್ಲಿ ಬರುವ ರೋಗಿಗಳೊಟ್ಟಿಗೆ ಒಂದು ಸಂವಾದವನ್ನ ನಡೆಸಿದ್ರೆ ಅರ್ಥ ಆಗುತ್ತೆ. ಕೊನೆಗೂ ನಂಬಿಕೆಯೇ ಬದುಕು. ನಾವು ನಾಳೆ ಇರ್ತೇವೆ ಅನ್ನುವ ನಂಬಿಕೆಯಲ್ಲೇ ಇವತ್ತನ್ನ ನಾವು ಸಂಭ್ರಮಿಸ್ತೇವೆ, ನಾಳೆಯಲ್ಲಿ ಭರವಸೆ ಹೊಂದ್ತೇವೆ. ಹಾಗಾಗಿ ಈ ದೇಶ ವಿದೇಶಗಳಿಂದ ಬರುವ ರೋಗಿಗಳ ಸಂಖ್ಯೆ ಅಸಂಖ್ಯ. ಲಂಡನ್ನಿನಲ್ಲಿ ಒಬ್ಬರು ಸ್ವತಃ ಡಾಕ್ಟ್ರು ಕ್ಯಾನ್ಸರಿಗೆ ತುತ್ತಾಗಿ ಯಾವುದೇ ರೀತಿಯ ಬದುಕಿನ ಭರವಸೆಯನ್ನು ಹೊಂದದೆ ಕೊನೆಗೆ ಒಬ್ಬರು ಸ್ವಾಮೀಜಿಯವರ ಮೂಲಕ ಇಲ್ಲಿಯ ಪರಿಚಯ ಆಗಿ ಇವತ್ತು ಅದ್ಭುತವಾಗಿ ಬದುಕ್ತಾ ಇರುವಂತ ಆ ವೈದ್ಯಕೀಯ ಕ್ಷೇತ್ರದ ಸ್ಕಾಲರ್ ಒಬ್ಬ ಡಾಕ್ಟರ್ದು ಕೂಡ ಅನುಭವವನ್ನ ನಿಮ್ಮ ಎದುರಿಡ್ತೇವೆ. ಮಿರಾಕಲ್ ಇದು. ಅಂಥ ಅದ್ಭುತವಾದಂಥ ಮನುಕುಲಕ್ಕೆ ಆರೋಗ್ಯದ ಬೆಳಕನ್ನ ಕೊಡ್ತಾ ಇರುವಂಥ, ತನ್ನ ವ್ಯಕ್ತಿತ್ವ ಮತ್ತು ಬದುಕಿನ ಮೂಲಕವೇ ಸಮಾಜಕ್ಕೆ ಮಾದರಿಯಾಗಿರುವಂಥ, ಸಾವಯವ ಕೃಷಿಯಲ್ಲಿ ಗದಗ ಜಿಲ್ಲೆಯಲ್ಲಿ ರಾಜ್ಯದಲ್ಲೇ ತನ್ನದೇ ಆದಂಥ ಒಂದು ನೆಲೆಯನ್ನ ಸ್ಥಾಪಿಸಿದಂತಹ ಡಾಕ್ಟರ್ ಹನುಮಂತ ಮಳಗಿ ಅವರ ಬದುಕು, ಹೋರಾಟ, ವೈದ್ಯಕೀಯ ಚಿಕಿತ್ಸೆ ಮತ್ತು ಮುಖ್ಯವಾಗಿ ಕ್ಯಾನ್ಸರಿಗೆ ಒಂದು ರಾಮಬಾಣವಾಗಿ ಅವರು ಪಾರಂಪರಿಕ ವೈದ್ಯಕೀಯತೆಯನ್ನ, ಚಿಕಿತ್ಸಕ ಕ್ರಮವನ್ನ ಇವತ್ತು ಕೂಡ ಅವರು ಜನರಿಗೆ ಯಾವುದೇ ಹಣದ ಅಥವಾ ಆಮಿಷದ ಆಸೆ ಇಲ್ಲದೇನೆ, ಹಣ ಇಲ್ಲದೇ ಇದ್ದವ್ರಿಗೂ ಚಿಕಿತ್ಸೆ, ಬಡವರಿಗೂ ಚಿಕಿತ್ಸೆ, ಹಣ ಮೂಲವಲ್ಲದ ಒಂದು ಸೇವಾ ಮನೋಭಾವದ ಒಬ್ಬ ದುರಂಧರನನ್ನ ನಾನು ನೋಡಿದ ಧನ್ಯತೆಯೊಂದಿಗೆ ಈ ಸರಣಿಯನ್ನ ಆರಂಭಿಸ್ತಾ ಇದ್ದೇನೆ. ಕ್ಯಾನ್ಸರ್, ಏಡ್ಸ್ ಅಥವಾ ಯಾವುದೇ ಮಾರಕ ಕಾಯಿಲೆ ಗುಣವಾಗದೆ ನಾವು ಬದುಕುವುದೇ ಅಸಾಧ್ಯ, ಸಾವೇ ನಮಗೆ ನಿಶ್ಚಿತ ಅನ್ನುವ ಪ್ರತಿಯೊಬ್ಬರು ಇಲ್ಲಿ ಅಡ್ರೆಸ್ ಕೊಟ್ಟಿದ್ದೇನೆ. ಅವರನ್ನು ಸಂಪರ್ಕಿಸಬಹುದು, ಅಲ್ಲಿ ನೀವು ಹೋಗಬಹುದು, ಚಿಕಿತ್ಸೆಯನ್ನ ಪಡ್ಕೋಬಹುದು. ಸಮಾಜಕ್ಕೆ ಒಂದು ಕಣ್ಣು ಬೆಳಕಾಗುವಂಥ ಒಂದು ಸರಣಿ ಇದು. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ದೇಶದ ದೇಸಿ ಚಿಕಿತ್ಸೆಯ ಮೂಲಕ ನಾವು ಬದುಕನ್ನ ಗೆಲ್ಲಬಹುದು, ಸಾವನ್ನ ಗೆಲ್ಲಬಹುದು, ನಮ್ಮ ನೋವನ್ನ ಗೆಲ್ಲಬಹುದು. ಅಂಥ ಒಬ್ಬ ಅದ್ಭುತವಾದಂಥ ಮಾಂತ್ರಿಕ ವೈದ್ಯಕೀಯ ಕ್ಷೇತ್ರದ, ನಮ್ಮ ಪಾರಂಪರಿಕ ವೈದ್ಯಕೀಯ ಕ್ಷೇತ್ರದ ಒಂದು ಬಹಳ ದೊಡ್ಡ ಬೆಳಕಾಗಿ ಕಾಣ್ತಾ ಇರುವಂಥ ಡಾಕ್ಟರ್ ಹನುಮಂತ ಮಳಗಿ ಅವರ ಇಡೀಯದಾದಂಥ ಒಂದು ಸಂದರ್ಶನದ ಸರಣಿ ಮತ್ತು ರೋಗಿಗಳ ಒಟ್ಟಿಗಿನ ಮುಖಾಮುಖಿ, ಅವರ ಬದುಕು ಎಲ್ಲದರ ಸಮಗ್ರವಾದಂಥ ಒಂದು ಚಿತ್ರಣ ನಿಮಗಾಗಿ. ಇದನ್ನ ನಾವು ವಿದ್ಯಾದಿಂದ, ಸರ್ಟಿಫಿಕೇಟಿನಿಂದ ಅಥವಾ ಹಣದಿಂದ ಇದನ್ನು ಗಳಿಸ್ಲಿಕ್ಕೆ ಬರೋದಿಲ್ಲ. ಬಟ್ 10 ವರ್ಷದಲ್ಲಿ ನೀವು ಕ್ಯೂರ್ ಮಾಡಿದ ಕಾಯಿಲೆಗಳ ಆ ಪ್ರಭಾವ ಎಷ್ಟು ಮಟ್ಟಿಗೆ ಅದು ಈಗ ಬರೋ ಸಂಖ್ಯೆ ನೋಡಿದ್ರೆ ಅದು ಹೇಳ್ತದೆ ಅಲ್ವಾ. ಸಾಧಕ ಮಾತಾಡಬಾರ್ದು, ಸಾಧನೆನೇ ಮಾತಾಡಬೇಕು. ಸಸ್ಯಗಳನ್ನೇ ಉಪಯೋಗಿಸಿಕೊಂಡು, ಆಹಾರ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು, ರಸೌಷಧಿಗಳನ್ನು ಉಪಯೋಗಿಸಿಕೊಂಡು, ತರಕಾರಿಗಳನ್ನು ಉಪಯೋಗಿಸಿಕೊಂಡು, ಗೋವನ್ನು ಉಪಯೋಗಿಸಿಕೊಂಡು, ನಮ್ಮ ದೇಶದಲ್ಲಿ ಕೀಡಿಗಳಿರ್ತಾವಲ್ಲ ಅದನ್ನು ಉಪಯೋಗಿಸಿಕೊಂಡು ಔಷಧಿ ಮಾಡಿರುವಂಥದ್ದಿದೆ. ಅದನ್ನು ಯಾರು ತಗೋತಾರ ಅವ್ರಿಗೆ ಒಟ್ಟು ಜಾಂಡೀಸ್ ಬರೋದಿಲ್ಲ, ಜಂತುಗಳಾಗೋದಿಲ್ಲ, ತುಂಬ ಚೆನ್ನಾಗಿ ಹೊಟ್ಟೆ ಪಚನ ಆಗ್ತದೆ. ಅದನ್ನು ತಗೊಳ್ಳೋಕ್ಕೆ ಬೇರೆ ರಾಜ್ಯದಿಂದ ಇಲ್ಲಿಗೆ ಬಂದಿರ್ತಾರೆ.